3 ಪ್ರದಕ್ಷಿಣೆ ಬರ್ಬೇಕು. 3 ಪ್ರದಕ್ಷಿಣೆ ಎಲ್ಲ ಅಮ್ಮವ್ರ ಭಾವಚಿತ್ರ ಇರ್ಬೇಕು. 3ನೇ ಪ್ರದಕ್ಷಿಣೆಗೆ ಬರೀ ಅಮ್ಮವ್ರು ಮಾತ್ರ ಕಾಣ್ಬೇಕು. ಗಿಡಗಳ ಮಧ್ಯೆ ಅಮ್ಮ ಇರ್ಬೇಕು, ಪ್ರಕೃತಿ ಮಧ್ಯೆ ಇರ್ಬೇಕು. 3ನೇ ಪ್ರದಕ್ಷಿಣೆಯಾಗಿ ಅಮ್ಮವ್ರು ನಮಸ್ಕಾರ ಮಾಡ್ಬೇಕು. ಅವ್ರ ಖುಷಿ ಸಿಕ್ತಿದ್ದಂತ ಜಾಗ ಇದೇ ಜಾಗದಲ್ಲಿ, ಅದೇ ಜಾಗದಲ್ಲಿ ಅವ್ರ ಸುತ್ತಲೂ ಗಿಡ ಮರಗಳೇ ಇರ್ಬೇಕು. ಸುಮಾರು ಇಲ್ಲಿ ವುಡನ್ ಟೈಲ್ಸ್ ತರ ಎಲ್ಲ ಹಾಕೋಣ ಕೆಳಗಡೆ. ಬೇಡ ಲಾನ್ ಇರ್ಲಿ, ಮತ್ತೆ ಎಲ್ಫೆಂಡಾ ಗ್ರಾಸ್ ಅಂತ ಆ ಕಡೆ ಹಾಕಿದೀವಿ. ಅದು ಚಿಕ್ಕದಾಗಿ ಒಂದು ಪರ್ಣಕುಟೀರ, ರಂಗಮಂಟಪ ಎರಡೂ ಆಗತ್ತೆ. ಕೇರಳದಿಂದ ಪರ್ದೆ ಒಂದು ತರಿಸ್ತಾ ಇದೀವಿ. 3 ಕಡೆ ಹಾಕಿದ್ರೆ ಅದು ನಿಮ್ಗೆ ಕೂತ್ಕೊಂಡು ನೀವು ಇದು ಮಾಡ್ಬೋದು. ಇಲ್ಲ ಅಂದ್ರೆ 4 ಕಡೆ ಹಾಕಿದ್ರೆ ಒಳ್ಳೆ ಉಪಹಾರ, ಇಲ್ಲೂ ಸೇವಿಸ್ಬೋದು, ಅಲ್ಲೂ ಸೇವಿಸ್ಬೋದು. ಇದೆ ಫ್ಯೂಚರ್ ಒಂದು ಗೆಸ್ಟ್ ಹೌಸ್ ಮಾಡಿಸ್ತೀವಿ. ಮುಖ್ಯವಾಗಿ ನನಗೆ ಅನ್ನದಾಸೋಹ ನಡಿಬೇಕು ಅನ್ನುವಂತ ದೊಡ್ಡ ಹಠ ಇದೆ. ನನ್ನ ತಾಯಿಯವರ ಆಸೆ ಯಾವಾಗ್ಲೂ ಅದು. ಈ ಕೃಷ್ಣ ಬಂದು ಮನೆಯಲ್ಲಿ ಈ ಅಕ್ಷಯ ಇದು ಏನು ಇಲ್ಲ ನನ್ನಲ್ಲಿ ಏನು ಇಲ್ಲ ಅಂತ ಹೇಳ್ಬೇಡ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿ ತೆಗೆದ್ಬಿಟ್ಟು ಆ ಪಾತ್ರೆ ಒಂದೇ ಒಂದು ಅನ್ನ ಇರುತ್ತೆ. ಅದು ಜ್ಞಾಪಕ ಆಗತ್ತೆ. ಹೇಗೆ ನಮ್ಮಮ್ಮ ಕಷ್ಟದಲ್ಲಿನೂ 10 ಜನರಿಗೆ ಯಾರು ಮಾಡಕ್ ಆಗ್ತಾ ಇರ್ಲಿಲ್ಲ. ಕಡಿಮೆ ಸಂಬಳ, ಅವತ್ತು ₹1 ಸಂಬಳ ಕೊಡೋ ಜಾಗದಲ್ಲಿ 1 ರೂಪಾಯಿಗೆ, ಹಳೆ ₹1, ಆ ₹1 ಕೊಡೋ ಜಾಗದಲ್ಲಿ 8 ಆನೆ ಕೊಡು. ಇನ್ನು 8 ಆನೆಗೆ ರೇಷನ್ ತಗೊಂಡ್ಬಿಡೋದು. ಆ 8 ಆನೆಗೆ 3 ಜನಕ್ಕೆ ರೇಷನ್ ಆಗುತ್ತೆ. ಅಡಿಗೆ ಮಾಡಿ, ಅವರೇ ಅಡಿಗೆ ಮಾಡಿ, ಕಲ್ಲಿಟ್ಟು ಅಡಿಗೆ ಮಾಡಿ ಎಲ್ಲಾರ್ಗು ಬಡಿಸ್ಬಿಟ್ಟು ಆ ತೋಟನ ತಮಿಳ್ನಾಡಿನಲ್ಲಿ ಕೊಟ್ಟಿದ್ರು. ಇಲ್ಲಿನೂ ಹಾಗೆ. ನಾನು ಓಪನ್ ಆಗಿ ಹೇಳ್ತೀನಿ, ನನ್ಗೇನಿಲ್ಲ. ಟೀ ಬಂದಲ್ಲಿ ಕಾಲ ಕೆಳಿದ್ವಿ ಸತ್ಯವಾಗಿ. ಯಾಕೆ ಹೊಟ್ಟೆ ಸಿಗ್ತದೆ ಅಂತ ಪರಪ್ಪನಗರದಲ್ಲಿ ಹಾಕಿ ಸಾಯಿಸ್ತಾ ಇದೆಯಾ, ಜೈಲಲ್ಲೇ ಎಷ್ಟೋ ಮೇಲಮ್ಮ ಅಂತ ಹೇಳಿದ್ದೇನೆ. ನಿಮ್ಗೆ ಗೊತ್ತಿಲ್ಲ ಕಂಡ್ರೆ ಒಂದಲ್ಲ ಒಂದ್ ದಿವಸ ತಡಿಬೇಕಪ್ಪ. ಇವತ್ ನೀರು ಇದು, ನಾಳೆ ಅದು ಮರ ಆಗಿ ನಾಡಿದ್ದು ಫಲ ಬಿಡಲ್ಲ, ಟೈಮ್ ಹಿಡಿಯತ್ತೆ. ಅಮ್ಮವ್ರ ಸಾಹಸ ಇವತ್ತು ನನಗದು ಏನ್ ಅರಿವಾಗ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲ ಅಮ್ಮವ್ರು ಹೇಳಿದ್ದು ಸತ್ಯ. ಅನ್ನದಾಸೋಹ ಬಾರಿ ಮುಖ್ಯ. ನಾನೆಲ್ಲಾರನ್ನು ಕೇಳ್ಕೊತೀನಿ, ಸ್ವಲ್ಪ ಪೇಮೆಂಟ್ ಅಡ್ಜಸ್ಟ್ ಮಾಡ್ರಪ್ಪ, ನಾನು ರೇಷನ್ ಬ್ಯಾಲೆನ್ಸ್ ಮಾಡ್ತೀನಿ. ಇಡೀ ನೆಲಮಂಗಲದಲ್ಲಿ ರೇಷನ್ ಅಂಗಡಿಗಳೆಲ್ಲ ನನಗೆ ಸಪೋರ್ಟ್. ಅದು ಬೇಕು ಅಂತಾನೆ ನಾನು ಇಟ್ಟೆ. ಎಲ್ಲರೂ ಇರ್ಬೇಕು, ಕಲಾವಿದ್ರಲ್ಲಿ ಎಲ್ಲರೂ ಇರ್ಬೇಕು. ಎಲ್ರು ಇದ್ರೇನೆ ಅದು ಒಂದು ಕಲಾ ಕುಟುಂಬ ಆಗುತ್ತೆ. ಒಬ್ರು ಇಬ್ರು ಅಲ್ಲೇ ನಿಂತ್ಕೊಂಡ್ಬಿಟ್ಟು ಎಷ್ಟು ಸರಿ ನೋಡಕ್ಕಾಗುತ್ತೆ, ಅದನ್ನ ಬೇಜಾರಾಗುತ್ತೆ. ಎಲ್ಲಾರು ಸೇರಿ ಇದ್ದಾಗನೇ ಅದಕ್ಕೆ ಲಕ್ಷಣ. ನೀವೆಲ್ಲರೂ ಬಂದಿದ್ದೆ ಅಮ್ಮವ್ರ ಈ ಸ್ಮಾರಕಕ್ಕೆ ಮೆರುಗು. ನಾ ಅದನ್ನೇ ಹೇಳಿದೆ, ಏನು ಪತ್ರಕರ್ತರು ಅಥವಾ ವಾಹಿನಿಯವರು ಅನ್ನುವಂಥದ್ದು, ನಾವು ಒಬ್ರು ಹೋಗಿ 100 ಜನ ನೋಡ್ಬೋದು. ಆದ್ರೆ ನೀವೊಬ್ರು 1 ಕೋಟಿ ಜನ, 4 ಕೋಟಿ ಜನ, 5 ಕೋಟಿ ಜನಕ್ಕೆ ಇದನ್ನ ನೀವು ತಲುಪಿಸ್ತೀರ. ದೊಡ್ಡ ಕರ್ತವ್ಯ ಅದು. ಅರ್ಥ ಆಗಲ್ಲ, ಅರ್ಥ ಮಾಡ್ಕೋಬೇಕು. ಅದಷ್ಟು ಜನ ಅಭಿಮಾನಿಗಳು ಜಸ್ಟ್ ಒಂದು ಜಾಗದ ತರ ನೋಡ್ತಾರೆ, ನಾವು ಪುಣ್ಯಕ್ಷೇತ್ರ ತರ ಅನಿಸ್ತಾರೆ. ಯಾಕಂದ್ರೆ ಒಳಗಡೆ ಕಾಲಿಡ್ತಿದ್ದಂಗೆ ತುಂಬಾ ಪಾಸಿಟಿವ್ ವೈಬ್ಸ್ ಇದೆ. ಅಮ್ಮನ ಜೊತೆಲಿ ಬಂದು ಕೂತ್ಕೊಂಡ ತಕ್ಷಣ ಒಬ್ಬ ನಾಯಿ ಬಂದು ಯಾವಾಗ್ಲೂ ಅಮ್ಮನ ಜೊತೆ ಕೂತ್ಕೊಳ್ಳೋದು. ಅದೀಗ ಹೋಗಿ ಅಮ್ಮನ ಸ್ಮಾರಕದ ಪಕ್ಕದಲ್ಲಿ ಯಾವಾಗ್ಲೂ ಅವ್ನ್ ಬ್ಲ್ಯಾಕಿಗೆ ಅಮ್ಮ ಇಲ್ದೇ ಇರೋದು ತುಂಬಾ ಒಂದು ವಾರ ಅವನ್ನ ಸಮಾಧಾನ ಮಾಡಕ್ ಭಾರಿ ಕಷ್ಟ ಆಗೋಗ್ಬಿಡ್ತು. ಈಗ ನನ್ನ ಬಿಟ್ಟು ಅವ್ನು ಇರಲ್ಲ. ಈಗ ಗಾಡಿಯಲ್ಲಿ ಒಳಗಡೆ ಎಲ್ಲ ಕೂತ್ಕೊಂಡ್ಬಿಟ್ಟಿದ್ದಾನೆ, ಬೇಜಾರಾಗುತ್ತೆ. ಅವ್ನು ಏನ್ ಮಾಡ್ತಾನೆ, ನೀನು ಫಂಕ್ಷನ್ ಮಾಡೋದು ಸಾಕು, ನನ್ ಬಿಟ್ಟಿರೋದು ಸಾಕು ಅಂತ ಅವ್ನ ಮುಖ ಭಾವನೆಯಲ್ಲಿ ಹೇಳ್ಬಿಡ್ತಾನೆ ನನಗೆ. ಹೆಚ್ಚು ಕಡಿಮೆ ನನ್ನ ಜೊತೆಲಿ ಮಲಗಿಸ್ಕೊಂಡ್ಬಿಡ್ತೀನಿ. ನಾ ಅವ್ರಿಗೆ ಅವ್ರ ಮಾತನ್ನ ಹೇಳಿದೆ, 20 ವರ್ಷದಿಂದ E=mc² ಅಂತ ಹೇಳಿದ್ರು. ಸೊ ಯು ನೀಡ್ ದಟ್ ಎನರ್ಜಿ. ಆ ಎನರ್ಜಿನ ಡೆವಲಪ್ ಮಾಡ್ಬೇಕು, ರಿನ್ಯೂಬಲ್ ಎನರ್ಜಿ ಆಗ್ಬೇಕು. ನಮ್ಗೆ ಈ ರೆಗ್ಯುಲರ್ ಕರೆಂಟ್ ಅಂದ್ರೆ ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಆಮೇಲೆ ಇಂಡಕ್ಷನ್ ಮೋಟರ್ ಅಂತ ಹೇಳ್ತಾರೆ ಶ್ರೀಗಳು ವೀರೇಂದ್ರ ಹೆಗ್ಡೆ ಅವರು. ಮೇಲಿಂದ ಜೋರಾಗಿ ಬೀಳುವಂತ ನೀರನ್ನ ನಿಮ್ಗೆ ಅದು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡಿ ಡೈನಮೋ ಸಿಸ್ಟಮ್ ಮಾಡಿ ರೀಯೂಸ್ ಮಾಡ್ಬಿಟ್ಟು, ಎಷ್ಟೋ ಕಡೆಯಲ್ಲಿ ಪೋಲ್ಗಳು ಹಾಕಕ್ಕಾಗಲ್ಲ, ಕಂಬಗಳು ಹಾಕಕ್ಕಾಗಲ್ಲ, ಅಂತ ಜಾಗದಲ್ಲೆಲ್ಲ ಆ ನೀರಿನ ಇಟ್ಕೊಂಡೇನೆ ಅವರು ಅದನ್ನ ರೀಸ್ಟೋರ್ ಮಾಡೋದು ಹೇಳಿದ್ರೆ ನನಗೆ ತುಂಬಾ ಇಷ್ಟ ಆಯ್ತು. ಇದು ಒಂದು ಹಳ್ಳಿನೇ ನಾವು ಯೋಚನೆ ಮಾಡಿದ್ದು. ಏನೊಂದು ಯೋಚನೆ ಮಾಡಿದೆ ಅಂದ್ರೆ 1.5 ಎಕರೆ 2 ಎಕರೆ ಸಿಕ್ತು ಅಂದ್ರೆ ಹೆಚ್ಚು ಕಡಿಮೆ 1.5-2 ಕೋಟಿ ಹೋದ್ರೆ ಹೋಗ್ಲಿ ಪರವಾಗಿಲ್ಲ. ನಾವು ಕಂಪ್ಲೀಟ್ ಇಲ್ಲಿಗೆ ಬೇಕಾಗಿರುವಂತ ಆ ಮೆಗಾವಾಟ್ ಸೋಲಾರ್ ನಲ್ಲಿ ಡೆವಲಪ್ ಮಾಡಿಬಿಟ್ಟು ಸರ್ಕಾರಕ್ಕೆ ಅದನ್ನ ಕೊಟ್ಬಿಟ್ಟು ಎನಿ ಟೈಮ್ ನಮ್ಗೆ ಇಲ್ಲಿ ಪವರ್ ಇರ್ಬೇಕು, ಆ ತರ ಒಂದು ಸ್ಕೀಮ್ ತಂದು. ಸೊ ಹೆಂಗೆ ಒಂದು 13 ಹಳ್ಳಿಗೆ ನಾವು ಕರೆಂಟ್ ಕೊಡೋಕ್ಕಾದ್ರೆ ಅದಕ್ಕಿಂತ ದೊಡ್ಡದೇನಿಲ್ಲ. ನಂಗೆ ಅರ್ಧ ಆದಾಯನೇ ಬರೋದ, ಆದಾಯ ತೆರಿಗೆ ಬರಲ್ಲ. ಅದಕ್ಕೆ ಅರ್ಧ ಆದಾಯ ಬಂದ್ರೂ ಪರವಾಗಿಲ್ಲ. ಅದರ ಜೊತೆಲಿ
ಅವರು ಚೆನ್ನಾಗಿರ್ತಾರೆ, ಓದೋ ಮಕ್ಕಳು ಚೆನ್ನಾಗಿ ಓದ್ತಾರೆ. 8ನೇ ತಾರೀಕು ಏನಾದ್ರು ಬೇರೆ ಕಾರ್ಯಕ್ರಮ ಇದೆ ಸರ್? ಸಿಂಪಲ್ ಆಗಿ ಮನೆ ಗೆಟ್ ಟುಗೆದರ್. ಪಾಪ ಹೇಳಿ ಪ್ರತಿ ಟೈಮ್ ಕರಿತೀವಿ, ಎಲ್ಲ ಬರ್ತಾರೆ. ನನ್ ಮಾತು ನಾನ್ ಹೇಳ್ಬೇಕು. 10 ವರ್ಷದಿಂದ ಲೀಲಾವತಿ ಅಮ್ಮ ನನಗೆ ಪ್ರೋತ್ಸಾಹ ಕೊಟ್ಟು ನೀವು ಹಾಡಿ ಅನ್ನೋದಕ್ಕೆ ನನಗೆ ಮೈಕ್ ಹಿಡಿಯಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ಇವರು. ಸೋಲದೇವನಹಳ್ಳಿಯ ಸೋಲನ್ನು ಸೋಲಿಸಿದ ಲೀಲಾವತಿ ಅಮ್ಮ ಅವರು. ಹಾಗಾಗಿ ನಾವು ಮೈಸೂರಿಂದ 40+ ಕೋಗಿಲೆಗಳಂತ ನಮ್ಮ ತಂಡ ಎಲ್ಲ ಬಂದಿದ್ದಾರೆ, ಒಂದು 13 ಜನ ಬಂದಿದ್ದೀವಿ. ಲೀಲಾವತಿ ಅಮ್ಮನ ಹಳೆಯ ಹಾಡುಗಳನ್ನ ಹೇಳಬೇಕು ಅಂತ ನಮ್ಮ ಕಾರ್ಯಕ್ರಮ ಕೊಡಕ್ ಬಂದಿದ್ದೀವಿ. ಆಗಿನ ಕಾಲದ ಹಾಡುಗಳು ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿ ನಮ್ಮ 40+ ಕೋಗಿಲೆ ತಂಡದಿಂದ ಬಂದಿದ್ದೀವಿ. ನಾನು ಈಗ ಗಾಯಕಿ ಆಗ್ಬೇಕು ಅಂತ ಇದ್ರೆ ಅದು ಲೀಲಾವತಿ ಅಮ್ಮ ವಿನೋದ್ ರಾಜ್ ಅವ್ರ ಕಾರಣ. ಯಾಕೆಂದ್ರೆ ಈ ಒಂದು ಯುಗಾದಿ ಹಬ್ಬದಲ್ಲಿ ನನಗೆ ಫೋನ್ ಮಾತಾಡಿ ಕವನ ಬರಿತಾ ಇದ್ದೆ ನಾನು ಲೀಲಾವತಿ ಅಮ್ಮನಿಗೆ. ಆಗ ಕವನದಲ್ಲಿ ನಾನು ಅವ್ರ ಬಗ್ಗೆ ಮೀರಾ, ರಾಧಾ, ಶಬರಿ ಎಲ್ಲರಿಗೂ ಹೋಲಿಸಿ ನಾನು ಕವನಗಳು ಬರ್ತಿದ್ದಾಗ ಅಮ್ಮನೇ ನನಗೆ ಫೋನ್ ಮಾಡಿದ್ರು. ಹಾಗಾಗಿ ಅವತ್ತಿಂದ 10 ವರ್ಷದ ಯಾನ ನನ್ನ ಅಮ್ಮನ ಬಾಂಧವ್ಯ. ವೈಸಿರಿ ಪುಣ್ಯಕೋಟಿ ಅಂತ ನನ್ನ ಹೆಸರು. ಮೈಸೂರಲ್ಲಿ ನಮ್ಮದೇ ಟೀಮ್ ಕಟ್ಕೊಂಡು